ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಸ್ಪೆಸಿಫಿಕ್ ಆಗಿ ಸೆಕೆಂಡ್ PUC ಮಕ್ಕಳಿಗೋಸ್ಕರ. ಇವತ್ತು ನಾನು ನಿಮಗೊಂದು ತುಂಬಾನೇ ಜಾಸ್ತಿ ಯೂಸ್ಫುಲ್ ಆಗಿರುವಂತಹ ಒಂದು ಸ್ಟಡಿ ಮಟೀರಿಯಲ್ ನ ಶೇರ್ ಮಾಡ್ತೀನಿ. ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಹ್ಯಾವ್ ಪರ್ಸನಲಿ ಪ್ರಿಪೇರ್ಡ್, ಆಯ್ತಾ? ಸೊ ಕರ್ನಾಟಕ ಸ್ಟೇಟ್ ಬಯಾಲಜಿ ಲೆಕ್ಚರರ್ಸ್ ಫೋರಂ ಅಂತ ಒಂದಿದೆ, ಅಲ್ಲಿ ಕೆಲವು ಪುಣ್ಯಾತ್ಮರು ನಿಮ್ಗೆಲ್ಲ ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ಈ ಒಂದು ಸ್ಟಡಿ ಮಟೀರಿಯಲ್ ನ ಪ್ರಿಪೇರ್ ಮಾಡಿದ್ದಾರೆ. ನೀವೆಲ್ಲ ನೋಡಿರ್ಬೋದು ಅಥವಾ ಕಾಲೇಜಸ್ ಅಲ್ಲೂ ನಿಮ್ ಜೊತೆ ಶೇರ್ ಮಾಡಿರ್ಬೋದು. ಫಸ್ಟ್ PUC ಅಲ್ಲಿ PU ಬೋರ್ಡ್ ಅವ್ರದೇ ಒಂದು ಕ್ವೆಶ್ಚನ್ ಬ್ಯಾಂಕ್ ನ ರಿಲೀಸ್ ಮಾಡ್ತಾರೆ ಪ್ರತಿ ವರ್ಷ. ಸೊ ಆ ಕ್ವೆಶ್ಚನ್ ಬ್ಯಾಂಕ್ ನಲ್ಲಿ ಯೂಶಲ್ ಆಗಿ ಕ್ವೆಶ್ಚನ್ಸ್ ಮಾತ್ರ ಇರುತ್ತೆ. ಪ್ರತಿ ಚಾಪ್ಟರ್ ನಿಂದ ಚಾಪ್ಟರ್ ವೈಸ್ 1 ಮಾರ್ಕ್ ಕ್ವೆಶ್ಚನ್ಸ್ ಯಾವ ರೀತಿಯದ್ ಬರ್ಬೋದು, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅಂತದನ್ನು ಒಂದು ಡಾಕ್ಯುಮೆಂಟ್ ನ PU ಬೋರ್ಡ್ ಅವರು ಪ್ರಿಪೇರ್ ಮಾಡ್ತಾರೆ. ಇದೇ ಲೆಕ್ಚರರ್ಸ್ ಫೋರಂ ಅವರು ಪ್ರಿಪೇರ್ ಮಾಡ್ತಾರೆ. ಸೊ ಇವಾಗ ನಾನು ಇಲ್ಲಿ ಏನ್ ಶೇರ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಕ್ವೆಶ್ಚನ್ಸ್ ಮಾತ್ರ ಅಲ್ಲ, ಆ ಕ್ವೆಶ್ಚನ್ಸ್ ಗೆ ಆನ್ಸರ್ಸ್ ಹೇಗೆ ಬರೀಬೇಕು ಅಂತ ಕೂಡ ಅವರು ನಿಮ್ಗೆ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಕನ್ನಡ ಮೀಡಿಯಂ ನಿಂದ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಫಸ್ಟ್ PUC ಗೆ, ಸೆಕೆಂಡ್ PUC ಅಲ್ಲಿ ಇಂಗ್ಲಿಷ್ ಮೀಡಿಯಂ ತಗೊಂಡು ಶಿಫ್ಟ್ ಆಗಿರ್ತೀರಾ. ಎಷ್ಟೇ ಚೆನ್ನಾಗಿ ಪಾಠ ಅರ್ಥ ಆದ್ರೂ ಕೂಡ ಆನ್ಸರ್ ಬರೆಯೋದಕ್ಕೆ ಸ್ವಲ್ಪ ನಿಮ್ಗೆ ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ, ದೊಡ್ಡ ದೊಡ್ಡ ಆನ್ಸರ್ನೆಲ್ಲ ಬರೆಯೋದಕ್ಕೆ ಕಷ್ಟ ಆಗ್ಬೋದು. ಹೆಂಗ್ ಬರಿಬೇಕು, ಆತರ NCERT ಅಲ್ಲಿ ಕೊಟ್ಟಿರೋ ಪ್ಯಾರಾಗ್ರಾಫ್ಸ್ ನ ನೀವು ಹೇಗೆ ಕನ್ಸೈಸ್ ಆಗಿ ಪಾಯಿಂಟ್ ವೈಸ್ ಬರಿಬಹುದು ಅನ್ನೋದ್ರಲ್ಲೆಲ್ಲ ಕನ್ಫ್ಯೂಷನ್ ಇರ್ಬೋದು. ಎಷ್ಟೇ ಚೆನ್ನಾಗಿ ಅರ್ಥ ಆಗಿದ್ರು ಆನ್ಸರ್ ಸರಿಯಾಗಿ ಬರೆಯಕ್ ಆಗದೆ ಇರೋ ಕಾರಣದಿಂದ ಮಾರ್ಕ್ಸ್ ಕಳ್ಕೊಳ್ಬಹುದು. ಅಂಥ ಮಕ್ಕಳಿಗೆ ದಿಸ್ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಯೂಸ್ಫುಲ್. ಇವಾಗಿನ್ನ ಜೂನ್ ಅಷ್ಟೇ, ನಿಮ್ಮ ಎಕ್ಸಾಮ್ ಇರೋದು ಮಾರ್ಚ್ ನಲ್ಲಿ. ಸೊ ನಮ್ಗೆ ಆಲ್ಮೋಸ್ಟ್ 9 months ಟೈಮ್ ಇದೆ ಇವಾಗ. ಸೊ ಇವಾಗಿಂದ ಚಾಪ್ಟರ್ ವೈಸ್ ನೀವು ಒಂದೊಂದ್ ಚಾಪ್ಟರ್ ಮುಗಿಸ್ತಿದ್ದ ಹಾಗೆ ಈ ಕ್ವೆಶ್ಚನ್ ಆನ್ಸರ್ಸ್ ನ ರಿವೈಸ್ ಮಾಡ್ಕೊಂಡು, ಯಾವ ಕ್ವೆಶ್ಚನ್ಗೆ ಯಾವ ರೀತಿ ಆನ್ಸರ್ ಬರಿಬೇಕು, ಯಾವ್ದರ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಮಾರ್ಚ್ ಅಷ್ಟೊತ್ತಿಗೆ 70 on 70 ತಗೊಳ್ಳೋದು ತುಂಬಾ ತುಂಬಾ ಈಸಿ ಆಗ್ಬಿಡುತ್ತೆ. ನಾನು ಆಲ್ರೆಡಿ ಇದನ್ನ ನಿಮ್ಗೆ ಜೂನ್ ಅಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಫ್ ನೀವು ಫೈನಲ್ ಬೋರ್ಡ್ ಎಕ್ಸಾಮ್ ನಲ್ಲಿ 65 ಗಿಂತ 1 ಮಾರ್ಕ್ ಕಡಿಮೆ ಬಂದ್ರು, ಇಟ್ ಇಸ್ ಶೇಮ್ ಪಪ್ಪಿ ಶೇಮ್, ಆಲ್ ದ ಮಂಕೀಸ್ ನೋ ಯರ್ ನೇಮ್, ಆಯ್ತಾ? ಸೊ ಇದನ್ನ ಬೆಸ್ಟ್ ಯೂಸ್ಫುಲ್ ಯೂಸ್ ಮಾಡ್ಕೊಳ್ಳಿ. ಪಾಪ ಪುಣ್ಯಾತ್ಮರು ಎಷ್ಟೊಂದು ಜನ ಮಕ್ಳಿಗೆ ಬೆನಿಫಿಟ್ ಆಗ್ಲಿ ಅಂತ ಕೂತ್ಕೊಂಡು ಎಲ್ಲಾ ಚಾಪ್ಟರ್ಸ್, ಫಸ್ಟ್ ಚಾಪ್ಟರ್ ಇಂದ ಲಾಸ್ಟ್ ಚಾಪ್ಟರ್, ಬಾಟ್ನಿ, ಝುವಾಲಜಿ ಎಲ್ಲ ಕಂಬೈನ್ಡ್ ಪೂರ್ತಿ ಸಿಲೆಬಸ್ ಕ್ವೆಶ್ಚನ್ ಆನ್ಸರ್ ಡಾಕ್ಯುಮೆಂಟ್ ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ, ಇದು ಫಸ್ಟ್ ಕ್ವೆಶ್ಚನ್ ಆನ್ಸರ್ ಅಲ್ಲೇ ಬೋಲ್ಡ್ ಅಲ್ಲಿ ಹೈಲೈಟ್ ಆಗಿದೆ. ಅದೇ ತರ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಫಸ್ಟ್ MCQs ಇದೆ. ಅದಾದ ನಂತರ ಯು ಕ್ಯಾನ್ ಫೈಂಡ್, ನೋಡಿ ಇದೆಲ್ಲ MCQs, ಬೇರೆ ಬೇರೆ ಟೈಪ್, ಸ್ಟೇಟ್ಮೆಂಟ್ ಬೇಸ್ಡ್, ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್, ಎಕ್ಸಾಂಪಲ್ ಬೇಸ್ಡ್, ಎಲ್ಲಾ ಟೈಪ್ಸ್ ಆಫ್ ಕ್ವೆಶ್ಚನ್ಸ್ ನ ಅವರು ಇದ್ರಲ್ಲೇ ಕೊಟ್ಟಿರ್ತಾರೆ. ಮೆಜಾರಿಟಿ ನಮ್ಗೆ ಈ ಕ್ವೆಶ್ಚನ್ ಬ್ಯಾಂಕ್ ನಿಂದಾನೇ ಕ್ವೆಶ್ಚನ್ಸ್ ಬರೋದು, ಅಥವಾ ತುಂಬಾ ಸಿಮಿಲರ್ ಆಗಿರುವಂತಹ ಕ್ವೆಶ್ಚನ್ಸ್ ಬರೋದು. ಸೊ ಫಾರ್ as ಲಾಂಗ್ as ನೀವು ಈ ಕ್ವೆಶ್ಚನ್ ಬ್ಯಾಂಕ್ ನಲ್ಲಿ ಇರೋ ಕ್ವೆಶ್ಚನ್ಸ್ ತರೋ ಆಗಿದ್ದೀರಾ, there is no way you can get less than 65 in your board exams, ಆಯ್ತಾ? ಔಟ್ ಆಫ್ 70 ನಾನು ಹೇಳ್ತಾ ಇರೋದು. ನೋಡಿ, ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಆದ್ಮೇಲೆ ಯು ಹ್ಯಾವ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವೆಶ್ಚನ್ಸ್. ಅದಾದ ನಂತರ 2 ಮಾರ್ಕ್ ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ. ಕ್ವೆಶ್ಚನ್ ಆನ್ಸರ್ ಹೆಂಗ್ ಬರಿಬೇಕು ಅಂತ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಬೋರ್ಡ್ ಎಕ್ಸಾಮ್ಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಹೆಂಗ್ ಸಿಗುತ್ತೆ ಈ ಡಾಕ್ಯುಮೆಂಟ್ಗೆ ಆಕ್ಸೆಸ್ ಅಂದ್ರೆ, ಇದು ನನ್ನ ವಾಟ್ಸ್ಆಪ್ ಚಾನೆಲ್ ನಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವಿನ್ನ ನನ್ನ ವಾಟ್ಸ್ಆಪ್ ಚಾನೆಲ್ ಜಾಯಿನ್ ಆಗಿಲ್ಲ ಅಂದ್ರೆ ಅದ್ರ ಲಿಂಕ್ ನ ನಾನು ಈ ವಿಡಿಯೋದ ಕಾಮೆಂಟ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ಈ ಡಾಕ್ಯುಮೆಂಟ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಅದರ ಲಿಂಕ್ ನ. ಬರೀ ಡೌನ್ಲೋಡ್ ಮಾಡ್ಬಿಟ್ಟು ಸುಮ್ಮನಾಗ್ಬಿಡ್ಬೇಡಿ, ದಯವಿಟ್ಟು ಓದಿ, ಆಯ್ತಾ? ಇಷ್ಟೊಂದು ಈಸಿ ಮಾಡ್ಕೊಡೋದು ಬೇರೆ ಯಾವ ಸ್ಟೇಟ್ ನಲ್ಲೂ ಇಲ್ಲ. ನೀವು ನೋಡಿದ್ರೆ ಕೇರಳ, ತಮಿಳ್ನಾಡು ಮತ್ತೆ ಬೇರೆ ಸ್ಟೇಟ್ಸ್ ನಲ್ಲೆಲ್ಲ ಅವರ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಹೆಂಗಾಗುತ್ತೆ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ಸ್ ಇರುತ್ತೆ, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್ ಇರುತ್ತೆ. ನಮ್ದು ಆಲ್ರೆಡಿ ಪೇಪರ್ ಈಸಿ. ಆ ಪೇಪರ್ ಈಸಿಯಲ್ಲೂ ನಿಮ್ಗೆ ಇನ್ನ ಈಸಿ ಮಾಡ್ಕೊಡೋದಕ್ಕೆ ಯಾವ ತರ ಕ್ವೆಶ್ಚನ್ ಕೇಳಿದ್ರೆ ಯಾವ ಆನ್ಸರ್ ಬರಿಬೇಕಂತ ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇದಕ್ಕಿಂತ ಇನ್ನ ಈಸಿ ಮಾಡ್ಕೊಡಕ್ ಸಾಧ್ಯ ಇಲ್ಲ. ಎಲ್ಲ ಡಾಕ್ಯುಮೆಂಟ್ಸ್, ರಿಸೋರ್ಸಸ್ ನಿಮ್ ಹತ್ರ ಇದೆ. ಅದನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಾ ಬಿಡ್ತೀರಾ, ಅದ್ ನಿಮ್ಗೆ ಬಿಟ್ಟಿರೋದು. ಸೊ ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.